ನೈಟು 9:45ಗೆ ಗಲಾಟೆ ಆಯ್ತಣ್ಣ. ಅದೇನೋ ಒಂದು 10 ರೂಪಾಯಿ ಕೋಟಿ ಮಿಕ್ಚರ್ ಪ್ಯಾಕೆಟ್ಗೆ ಗಲಾಟೆ ಆಯಿತು. ಅವರು ಕೊಟ್ಟಿಲ್ಲ ಅಂತ ಅವರು ಬಾಟ್ಲ್ ತಗೊಂಡು ಕುಮ್ರಣ್ಣನ ಹೊಡೆದ್ರು. ಇವ್ರು ತಗೊಂಡು ಅವ್ರು ಹೊಡೆದ್ರು. ಆಮೇಲೆ ಹಾಸ್ಪಿಟ್ಲ್ಗೆ ಅವ್ರು ಮುಂಚೆ ಹೋದ್ರು, ನಾವು ಹಂಗೆ ಲೇಟಾಗಿ ಹೋದ್ವಿ. ಅವ್ರಿಗೆ ಮುಂಚೆ ಟ್ರೀಟ್ಮೆಂಟ್ ಇಲ್ಲಿ ತಗೊಂತ ಇದ್ರು. ಬ್ಯಾಂಡೇಜ್ ಹಾಕ್ಕೊಂಡ್ರು, ಕಿವಿ ಹಾಕ್ಕೊಂಡು ಅವ್ರು ಒಂದು ಸ್ವಲ್ಪ 5-6 ಜನ ಹುಡುಗರು ಕಾರ್ನಾಗ ಹೋದರು. ನಾವು ಸೇಫ್ಟಿಗೆ ಒಂದು 6 ಜನ ಇದ್ವಲ್ಲ, ಮುಂದೆ ಇಬ್ಬರು ಕಳಿಸಿ ಸೆಂಟ್ರಾಗೆ ಕುಮಾರಣ್ಣ ಇನ್ನೊಬ್ಬ ಲಾಸ್ಟಾಗಿ ನಾವು ಹೋದ್ವಿ. ಒಂದು ಸ್ವಲ್ಪ ಅವರು ಮುಂದೆ ಹೋದರು 4 ಜನ. ಒಂದು ಸ್ವಲ್ಪ ಲೇಟ್ ಆಯಿತು 1 ನಿಮಿಷ. ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಘಟನೆ ನಡೀತಾ ಇದೆ ಸರ್. ಚಾಕ ತಗೊಂಡು ಹಚ್ತಾ ಇದ್ದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ನಡೆದ ದಾರುಣ ಘಟನೆ ಜನರನ್ನ ಬೆಚ್ಚಿ ಬೀಳಿಸಿದೆ. ಬಾರ್ನಲ್ಲಿ ಎಣ್ಣೆಗೆ ಸೈಟ್ಸ್ ನೀಡದ ವಿಷಯಕ್ಕೆ ಕೋಪಗೊಂಡ ಯುವಕ ಬಾರ್ ಕ್ಯಾಷಿಯರ್ನನ್ನ ಹೆಂಡತಿ ಹಾಗೂ ಮಕ್ಕಳ ಎದುರಲ್ಲೇ ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾನೆ. ಲಕ್ಕೂರು ಗ್ರಾಮದ ಅಶೋಕ ವೈನ್ಸ್ ಬಾರ್ನಲ್ಲಿ ಕ್ಯಾಷಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಕುಮಾರಸ್ವಾಮಿ ಎಂಬುವವರು ಕೊಲೆಯಾದವರು. ಅವರು ಮೂಲತಃ ಹಾಸನ ಜಿಲ್ಲೆಯವರಾಗಿದ್ದರು. ಸುಭಾಷ್ ಎಂಬ ಯುವಕನೇ ಈ ಭೀಕರ ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತಡರಾತ್ರಿ ಬಾರ್ನಲ್ಲಿ ಎಣ್ಣೆಗೆ ಸೈಟ್ಸ್ ನೀಡದ ಹಿನ್ನೆಲೆಯಲ್ಲಿ ಸುಭಾಷ್ ಕಿರೀಕ್ ಮಾಡಿದ ಪರಿಣಾಮ ಬಾರ್ ಮುಚ್ಚಿ ಮನೆಗೆ ತೆರಳುತ್ತಿದ್ದ ಕುಮಾರಸ್ವಾಮಿಯ ಮೇಲೆ ಮನಸ್ಸೋ ಇಚ್ಛೆ ಚಾಕುವಿನಿಂದ ದಾಳಿ ನಡೆಸಿ ಕೊಲೆ ಮಾಡಿದ್ದಾನೆ. ಈ ಘಟನೆ ಕುಮಾರಸ್ವಾಮಿಯ ಮನೆ ಎದುರಲ್ಲಿಯೇ ಸಂಭವಿಸಿದ್ದು, ಆತನ ಹೆಂಡತಿ ಮತ್ತು ಮಕ್ಕಳು ಕಣ್ಣೆದುರಿಗೆ ಈ ಘಟನೆ ನಡೆಯುತ್ತಿದ್ದರಿಂದ ಗ್ರಾಮಸ್ಥರಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಮಾಲೂರು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕೆಲವೇ ಗಂಟೆಗಳಲ್ಲಿ ಆರೋಪಿ ಸುಭಾಷ್ನನ್ನ ಹೊಸಕೋಟೆಯಲ್ಲಿ ಬಂಧಿಸಿದ್ದಾರೆ. ಈ ಕುರಿತು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.